ಅನ್ನ, ದೋಸೆ, ಚಪಾತಿಗೆ ಹೊಂದಿಕೊಳ್ಳುವಂತಹ ಸೂಪರ್ ಆದ ಸೈಡ್ ಡಿಶ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಡಿಶ್ ಇದೆ ಅಲ್ಲ, ಇದಕ್ಕೆ ನೀರುಳ್ಳಿ, ಬೆಳ್ಳುಳ್ಳಿ ಏನನ್ನೂ ಬಳಸಿಲ್ಲ. ಸಿಂಪಲ್ ಆಗಿ ಕೆಲವೇ ಇಂಗ್ರೀಡಿಯೆಂಟ್ ಬಳಸಿ ಟೇಸ್ಟಿಯಾದ ಈ ಕಾಲಿಫ್ಲವರ್ ಹಾಗೂ ಆಲೂಗಡ್ಡೆಯ ಸುಕ್ಕೆ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ನೋಡುವ ಮೊದಲು ಹೊಸಬರಾಗಿದ್ದರೆ ಅಥವಾ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಈ ರೆಸಿಪಿಗೆ 3 ಆಲೂಗಡ್ಡೆ ಹಾಗೂ ಒಂದು ಚಿಕ್ಕ ಹೂಕೋಸನ್ನು ಬಳಸ್ತಾ ಇದ್ದೇನೆ. ಗೋಬಿಯನ್ನು ಮೀಡಿಯಮ್ ಸೈಜಿದ್ದು ಪೀಸಸ್ ಮಾಡಿ ಇಟ್ಟಿದ್ದೇನೆ. ಆಲೂಗಡ್ಡೆ ಸಿಪ್ಪೆ ತೆಗೆದು ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ನೀರಲ್ಲಿ ಸೇರಿಸಿ ಇಟ್ಟಿದ್ದೇನೆ. ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 3 ಕಪ್ಪಷ್ಟು ನೀರನ್ನು ಬಿಸಿ ಮಾಡಿ ಇಟ್ಟಿದ್ದೇನೆ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡುವ. ಹಾಗೂ ತುಂಡು ಮಾಡಿಟ್ಟ ಈ ಗೋಬಿ ಪೀಸಸನ್ನು ಸೇರಿಸಬೇಕು. ಹಾಗೂ ಮುಚ್ಚಿ ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಇಡಬೇಕು. ಈ ಬದಿ ನೀರಲ್ಲಿ ಹಾಕಿಟ್ಟ ಆಲೂಗಡ್ಡೆಯನ್ನು ನಾವು ಬೇಯಿಸಲಿಕ್ಕಿದೆ. ಹಾಗಾಗಿ ನೀರನ್ನು ಬಸಿದು ಈ ಆಲೂಗಡ್ಡೆಯನ್ನು ಕುಕ್ಕರಲ್ಲಿ ಸೇರಿಸುವ. ಹೋಳು ಮುಳುಗುವಷ್ಟು ನೀರನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರಿದು ಲಿಡ್ ಮುಚ್ಚಿ ಇದಕ್ಕೆ ಒಂದು 2 ಸೀಟಿಯನ್ನು ತೆಗಿಬೇಕು. ಇದು ಬೇಯುವಷ್ಟರಲ್ಲಿ ಇದರ ಮಸಾಲೆಗೆ ರೆಡಿ ಮಾಡೋಣ. ಇಲ್ಲಿ ಒಂದು 7 ಗಿಡ್ಡ ಮೆಣಸು ಹಾಗೂ ಒಂದು 3 ಬ್ಯಾಡಗೆ ಮೆಣಸನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡಿಟ್ಟಿದ್ದೇನೆ. ಒಂದು ಚಿಕ್ಕ ಹುಳಿ ಹಾಗೂ ಒಂದು ಅರ್ಧ ತೆಂಗಿನಕಾಯಿಯ ತುರಿ ಕೂಡ ಇಲ್ಲಿ ಇಟ್ಟಿದ್ದೇನೆ. ಈಗ ಮೆಣಸು ಹುರಿದಿಟ್ಟ ಬಾಣಲೆಯಲ್ಲೇ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಪುನಃ ಸೇರಿಸಬೇಕು. ಎಣ್ಣೆ ಬಿಸಿಯಾದ ತಕ್ಷಣ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಒಂದು 2.5 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಸೇರಿಸಿ ಹುರ್ಕೊಳ್ಬೇಕು. ಇಲ್ಲಿ ಬೇಳೆ ಹುರಿದು ಕೊತ್ತಂಬರಿ ಕಾಳು ಕೆಂಪಗಾಗುವಾಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಈಗ ಇದನ್ನು ತೆಂಗಿನ ತುರಿ ಮೆಣಸಿನ ಜೊತೆಗೆ ಸೇರಿಸಿ ಗಟ್ಟಿಯಾಗಿ ಹಾಗೂ ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು. ನೆಕ್ಸ್ಟ್ ಈಗ ನೋಡಿ, ಅದೇ ಕಡಾಯಿಯಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಬಿಸಿಯಾದ ತಕ್ಷಣ ಒಂದು ಅರ್ಧ ಸ್ಪೂನ್ ಸಾಸಿವೆಯನ್ನು ಸೇರಿಸುವ. ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ 3 ಗರಿ ಕರಿಬೇವಿನ ಎಲೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಸೇರಿಸಿದ ಒಗ್ಗರಣೆ ಸಾಮಗ್ರಿ ಚೆನ್ನಾಗಿ ಫ್ರೈ ಆಗಿ ಘಮ ಬರುವಾಗ ಇದರಲ್ಲಿ ನಾವು ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸಬೇಕು. ಅರ್ಧ ಕಪ್ಪಷ್ಟು ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಈ ಬದಿ ಆಲೂಗಡ್ಡೆಗೆ ಒಂದು 2 ಸೀಟಿ ತೆಗೆದಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಕೂಡ. ಈಗ ಇದರ ನೀರನ್ನು ಮಾತ್ರ ನಾವು ಈ ಕುದಿಯುವ ಮಸಾಲೆಗೆ ಸೇರಿಸಬೇಕು. ಗೋಬಿ ಕೂಡ ನೋಡಿ 15 ನಿಮಿಷ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದರ ನೀರನ್ನು ಬಸಿದು ತೆಗೆದು ನಾವು ಈ ಬಾಣಲೆಯಲ್ಲೇ ಸೇರಿಸುವ. ಬೇರೆ ಎಕ್ಸ್ಟ್ರಾ ನೀರು ಸೇರಿಸುವ ಅಗತ್ಯ ಇಲ್ಲ. ನಾವು ಆಲೂಗಡ್ಡೆ ಬೇಯಿಸಿದ ನೀರನ್ನೇ ಸೇರಿಸಿರುವುದರಿಂದ ಅಷ್ಟೇ ಸಾಕಾಗ್ತದೆ. ಒಂದು ವೇಳೆ ನಿಮಗೆ ಇದು ಕಡಿಮೆ ಅಂತ ಎಣಿಸಿದರೆ ಇನ್ನೊಂದು ಅರ್ಧ ಕಪ್ ನೀರನ್ನು ಸೇರಿಸಬಹುದು. ಎಲ್ಲವನ್ನು ಮಿಕ್ಸ್ ಮಾಡುವ. ರುಚಿಗೆ ಉಪ್ಪು ಹಾಗೂ ಸ್ವಲ್ಪ ಅರಿಶಿನ ಹುಡಿಯನ್ನು ಸಹ ಸೇರಿಸಬೇಕು. ಮಸಾಲೆಗೆ ಉಪ್ಪು ನೋಡಿ ಸೇರಿಸಿ, ಯಾಕೆ ಹೇಳಿದರೆ ನಾವು ಗೋಬಿಯನ್ನು ಉಪ್ಪು ನೀರಲ್ಲೇ ಹಾಕಿಟ್ಟಿರುವುದರಿಂದ ಸ್ವಲ್ಪವೇ ಸೇರಿಸಿದರೆ ಸಾಕಾಗ್ತದೆ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡುವ. ಹಾಗೂ ಮೀಡಿಯಮ್ ಉರಿಯಲ್ಲಿ ಒಂದು 10 ನಿಮಿಷಗಳ ಕಾಲ ಕುದಿಸಿಕೊಳ್ಬೇಕು. ಗೋಬಿ ಚೆನ್ನಾಗಿ ಬೇಯಬೇಕು. ಈಗ ಒಂದು 10 ನಿಮಿಷ ಈ ಹೂಕೋಸನ್ನು ಬೇಯಿಸಿದ್ದು ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಈಗ ಇದರಲ್ಲಿ ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಸೇರಿಸಬೇಕು. ಮಸಾಲೆ ಮಿಶ್ರಿತ ಹೂಕೋಸಿನ ಜೊತೆಗೆ ಈ ಬೇಯಿಸಿದ ಆಲೂಗಡ್ಡೆಯನ್ನು ಸಹ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ ಇದೆಯಲ್ಲ ಮೀಡಿಯಮಲ್ಲೇ ಇರಬೇಕು. ಮುಚ್ಚಿ ಇದನ್ನು ಒಂದು 5 ನಿಮಿಷಗಳ ಕಾಲ ಕುದಿಸಿಕೊಳ್ಬೇಕು. ಈಗ ಉಪ್ಪು, ಖಾರ ಹಾಗೂ ಮಸಾಲೆ ಇದೆಯಲ್ಲ ಚೆನ್ನಾಗಿ ಈ ಹೂಕೋಸು ಹಾಗೂ ಆಲೂಗಡ್ಡೆಗೆ ಸೇರಿಕೊಳ್ಬೇಕು. ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸಿದಾಗಿದೆ ನೋಡಿ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೆಳಗಿಟ್ಟರೆ ಅಷ್ಟೇ ಟೇಸ್ಟಿಯಾದ ಹೂಕೋಸು ಹಾಗೂ ಆಲೂಗಡ್ಡೆಯ ಸುಕ್ಕೆ ಇದೆಯಲ್ಲ ರೆಡಿ ಆಗ್ತದೆ. ಇದೇ ಮಸಾಲೆಯನ್ನು ಸೇರಿಸಿ ನೀವು ಬೀನ್ಸ್, ಬಸಳೆ ದಂಟು, ಸುವರ್ಣಗಡ್ಡೆಯ ಸುಕ್ಕೆಯನ್ನು ಸಹ ಮಾಡ್ಬೋದು. ಈ ಹೂಕೋಸು ಆಲೂಗಡ್ಡೆ ಪಲ್ಯಕ್ಕೆ ಬೇಕಿದ್ದರೆ ನೀವು ಚಿಕ್ಕ ಬೆಲ್ಲದ ತುಂಡನ್ನು ಸಹ ಸೇರಿಸ್ಬೋದು. ಟೇಸ್ಟ್ ಇನ್ನೂ ಸಹ ಚೆನ್ನಾಗಿ ಬರ್ತದೆ ಹಾಗೂ ಸ್ವಲ್ಪ ಡಿಫ್ರೆಂಟಾಗಿ ಸಹ ಬರ್ತದೆ. ನೀರುಳ್ಳಿ, ಬೆಳ್ಳುಳ್ಳಿ ಬಳಸದೇ ಈ ರೆಸಿಪಿಯನ್ನು ಮಾಡಿರುವುದರಿಂದ ವಿಶೇಷ ದಿನಗಳಲ್ಲಿ ನೀವು ಇದನ್ನು ತಯಾರಿಸಬಹುದು. ಇದನ್ನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಬಿಸಿ ಅನ್ನದ ಜೊತೆಗೆ ಕೂಡ ಇದು ತುಂಬ ಟೇಸ್ಟ್ ಕೊಡ್ತದೆ. ನೀವು ಟ್ರೈ ಮಾಡಿ
ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.